ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದೇನಾದರೂ ಬಿಗಿನರ್ಸ್ ಏನಾದರೂ ಮಾಡೋರಾದ್ರೂ ತುಂಬ ಸುಲಭ ಆಗುತ್ತೆ. ಬಿಗಿನರ್ಸ್ ಏನು ಮಾಡಬೇಕಾದ್ರೆ ಅಥವಾ ಬ್ಯಾಚುಲರ್ಸ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಯಾವ ರೀತಿ ಸರಿಪಡಿಸೋದು ಅಂತ ಸಹ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಸುಲಭವಾಗಿ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಮೃದುವಾಗಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಣಕ ರೆಡಿ ಮಾಡಬೇಕು. ಅದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡು ಮುಕ್ಕಾಲು ಬೌಲ್ ಆಗೋಷ್ಟು ಮೈದಾ, ಮುಕ್ಕಾಲು ಬೌಲ್ ಆಗೋಷ್ಟು ಗೋಧಿ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ನಾವು ಹಾಕಿರುವಂಥ ಈ ಅರಿಶಿನ, ಉಪ್ಪು, ಈ ಗೋಧಿ ಮೈದಾ ಏನಿದೆಯಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು. ಆ ಥರ ನಾವು ಹಿಟ್ಟನ್ನ ಕಲಿಸ್ಕೊಬೇಕಾಗುತ್ತೆ. ಇದು ನೋಡಿ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟು ಥರ, ಅದಕ್ಕಿಂತ ಇನ್ನು ಸ್ವಲ್ಪ ಮೆತ್ತಗೆ ನಾವು ಈ ಥರ ಹಿಟ್ಟನ್ನ ಪ್ರೆಸ್ ಮಾಡಿ ಈ ಥರ ನೀಟಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಕಣಕ ಅನ್ನೋದು ರೆಡಿ ಆಗುತ್ತೆ. ನೋಡಿ ನಾನು ಕಲಿಸ್ಬೇಕಾದ ಕೈಗೆ ಅಂಟ್ತಾ ಇದೆಯಲ್ಲ, ಆ ಥರ ಕೈಗೆ ಅಂಟಬೇಕು. ನೋಡಿ ಈ ಥರ ಇರಬೇಕು ಹಿಟ್ಟು. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಆಯಿಲ್ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ನಾವು ಇನ್ನೊಂದು 2 ನಿಮಿಷ ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಕಣಕನ ರೆಡಿ ಮಾಡ್ಕೋಬೇಕು. ನೀವೇನಾದರೂ ಗಟ್ಟಿಯಾಗಿ ಏನಾದರೂ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ರೆ ಏನಾಗುತ್ತಂದರೆ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬರೋದಿಲ್ಲ ಅದು. ಮತ್ತು ಈ ಹೋಳಿಗೆ ಅನ್ನೋದೇನು ಸ್ಮೂತಾಗೂ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ನೋಡಿ ತೋರಿಸ್ತಾನೆ, ಇಷ್ಟು ಮೆತ್ತಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ನೆನೆಸೋಕೆ ಬಿಟ್ಬಿಡೋಣ. ಮಿನಿಮಮ್ ಅಂದ್ರೂ ಇದನ್ನು 1 ಅವರ್ ಅದು ನೆನೆಸಲೇಬೇಕು. ಇಲ್ಲ ಟೈಮ್ ಇಲ್ಲ ಅಂದರೆ ನೀವು ಒಂದು ಮುಕ್ಕಾಲು ಅವರು ಇಲ್ಲ ಒಂದು ಅರ್ಧ ಅವರ್ ಅದು ನೆನೆಸಬೇಕು. ನಾವು ಕಣಕ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಹೋಳಿಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೋಳಿಗೆ ಚೆನ್ನಾಗಿ ಬರಲ್ಲ. ಈಗ ನೋಡಿ ಅದೊಂದು 10 ನಿಮಿಷ ನೆನೆಯಲಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ನಾನು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಇಲ್ಲ ತೊಗರಿಬೇಳೆ ನೀವು ನೆನೆಸಿ ಹಾಕ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಹಾಕಿ ಬೇಯಿಸ್ಕೋಬೋದು. ನಾನು 250 ಗ್ರಾಮ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಂಡು ಆ ಕಪ್ ಅಳತೆಯಲ್ಲೇ ನಾನು 3 ಕಪ್ ಆಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾನು ಒಂದು 2 ವಿಜಿಲ್ ಇದನ್ನು ಕೂಗಿಸ್ಕೊತೀನಿ ಈ ಬೇಳೆನ. ನೋಡಿ ಈಗ 2 ವಿಜಿಲ್ ಬಂದು ತಣ್ಣಗಾಗಿದೆ. ಈಗ ನೋಡಿ ತೋರಿಸ್ತೀನಿ ಯಾವ ರೀತಿ ಬೆಂದಿದ್ದೆ ಬೇಳೆ ಅಂತ. ನೋಡಿ ಈ ರೀತಿಯಾಗಿ ಬೇಳೆ ಬಂದರೆ ಸರಿ ಹೋಗುತ್ತೆ ನಮಗೆ. ಬೇಳೆ ಅನ್ನೋದು ನಾವು ಕರೆಕ್ಟಾಗಿ ಬೇಯಿಸ್ಕೋಬೇಕು. ಜಾಸ್ತಿ ನುಣ್ಣಗೆ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ನೋಡಿ ಇಷ್ಟು ಬೆಂದರೆ ಸಾಕು. ಈಗ ಈ ಬೇಳೆ ಬೆಂದಿದೆಯಲ್ಲ, ಇದನ್ನು ನೀರು ಸಪ್ರೇಟ್ ಮಾಡಿಕೊಂಡು ನಾವು ಬೇಳೆ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಸಪ್ರೇಟ್ ಆಗಿರುವಂಥ ಬೇಳೆನ ಮತ್ತು ಅದೇ ಕುಕ್ಕರ್ಗೆ ಹಾಕ್ಕೊಂಡು ನಾನು 1 ಕಪ್ ಬೇಳೆಗೆ 1.5 ಕಪ್ ಆಗೋಷ್ಟು ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈ ಬೆಲ್ಲ ನೀವೇನಾದರೂ ಸ್ವೀಟ್ ತಿನ್ನೋರು ಜಾಸ್ತಿ ಆದರೆ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲ ಸ್ವೀಟ್ ಕಡಿಮೆ ತಿನ್ನೋರಾದರೆ 1 ಕಪ್ ಹಾಕ್ಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಅದನ್ನೇ ನೀವು ಕುದಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಇದ್ರ ಜೊತೆಯಲ್ಲೇ ನಾನು ಒಂದು 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು 15 ನಿಮಿಷ ಇದನ್ನು ತಣ್ಣಗಾಕಿ ಬಿಟ್ಬಿಡೋಣ. ನೀವು ನೋಡ್ತಾ ಇರ್ಬೋದು ಏನು ಈ ಥರ ನೀರಾಗಿದೆ ಅಂತ. ಇಲ್ಲಿಂದನೇ ಟ್ರಿಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಆರಿದ್ಮೇಲೆ ಈ ಥರ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಏನು ಈ ಥರ ಹೂರ್ಣ ನೀರಾಗಿದೆ ಅಂತ. ಯಾರಾದರೂ ಬಿಗಿನರ್ಸ್ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ಹೊಸ್ದಾಗಿ ಮಾಡೋರು ಮತ್ತು ಬ್ಯಾಚುಲರ್ಸ್ ಏನಾದರೂ ಟ್ರೈ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಇದಕ್ಕೆ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈಗ ನೋಡಿ ಒಂದು ಸಲ ಹಾಕ್ಕೊಂಡು ರುಬ್ಬಿ ಒಂದು ಕಡೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಲ ರುಬ್ಬಬೇಕಾದ್ರೆ ನಾನು 1 ಕಪ್ ಆಗೋಷ್ಟು ನಾನು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಈ ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬೇಳೆ ಹೋಳಿಗೆ, ಅದಕ್ಕೋಸ್ಕರ. ಈಗ ನೋಡಿ ಈ ಥರ ಎಲ್ಲ ಒಂದು ಕಡೆಗೆ ಹಾಕ್ಕೊಂಡ್ಮೇಲೆ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಒಂದು 10 ನಿಮಿಷ ಇದನ್ನು ನಾನು ಕೈ ಬಿಡದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀರಾಗಿರುವಂತಹ ಇದು ಹೂರ್ಣ ಏನಿದೆ. ಇದು ನೋಡ್ಕೊಳ್ಳಿ. ಇದನ್ನು ನಾವು ಕಲಿಸ್ತಾ ಏನಾಗುತ್ತೆ ನಮಗೆ ಒಂದು ಹದಕ್ಕೆ ಬಂದುಬಿಡುತ್ತೆ. ನಮಗೆ ಉಂಡೆ ಕಟ್ಟೋವಂಥ ಅದಕ್ಕೆ, ಹೋಳಿಗೆ ಮಾಡೋಂಥ ಅದಕ್ಕೆ ಬರುತ್ತೆ ಇದು. ಆದರೆ ಯಾವುದೇ ಕಾರಣಕ್ಕೂ ಕೈ ಬಿಡದಿರಂಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ನೀವೇನಾದ್ರು ಉರಿ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ
ಬೇಗ ತಳ ಅಂಟ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ತೆಳ್ಳಗಿರೋಂಥದ್ದು ಒಂದು ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಹೂರಣ. ಇದನ್ನು ನೀವೇನಾದ್ರೂ ಟೈಮ್ ಇದ್ದರೆ ಫ್ಯಾನ್ ಕೆಳಗಡೆ ಆರಿಸ್ಕೊಳ್ಳಿ, ಇಲ್ಲ ಟೈಮ್ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇದನ್ನು ಬಿಟ್ಬಿಡಿ, ಇದ್ರೂ ಗಟ್ಟಿ ಆಗುತ್ತೆ. ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ನೀವು ಆರಿಸ್ಕೋಬೇಕು. ಆರಿಸ್ಕೊಂಡ್ರೆ ಅದು ನಿಮಗೆ ಸರಿಯಾಗಿ ಉಂಡೆ ಕಟ್ಟುವಂಥ ಅದಕ್ಕೆ ಬಂದ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಆದರೆ ಸಾಕು. ನೋಡಿ ಈಗ ನಾನು ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಆರಿಸ್ಕೊಂಡಿದ್ದೀನಿ ಪ್ಲೇಟಲ್ಲಿ ಹಾಕ್ಬಿಟ್ಟು. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ ಹೊಸ್ದಾಗಿ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೆ ಈ ಥರ ಆಗೇ ಆಗುತ್ತೆ. ಟೆನ್ಷನ್ ತೊಗೊಂಡಿರ ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿ, 100% ವರ್ಕ್ ಆಗುತ್ತೆ. ನೀವು ಇದು ಬೇಳೆ ಹೋಳಿಗೆ ಅನ್ನೋದು. ನೋಡಿ ಈ ಥರ ನಾನು ಎಲ್ಲ ಉಂಡೆ ಕಟ್ಟಿ ಈ ಥರ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ನಾವೇನು ಕಲಿಸಿದ್ದೀವಲ್ಲ ಕಣಕ, ಆ ಕಣಕನೂ ರೆಡಿಯಾಗಿದೆ. ನಾನು 1 ಅವರ್ ನೆನೆಸ್ಕೊಂಡಿದ್ದೀನಿ ಇದನ್ನು. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು. ನೋಡಿ ಕಣಕ ಅನ್ನೋದು ಚಿಕ್ಕದಾಗಿರಬೇಕು, ಸ್ವಲ್ಪ ಕಡಿಮೆ ಇರಬೇಕು. ಹೂರಣ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಈಗ ನೋಡಿ ನಾನು ಒಂದು ಬಟರ್ ಶೀಟ್ ತೊಗೊಂಡಿದ್ದೀನಿ. ನಾನು ಅದಕ್ಕೆ ತೊಗೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಒಂಥರ ನೀಟಾಗೆಲ್ಲ ಸವರ್ಕೊತಾ ಇದ್ದೀನಿ ಬಟರ್ ಪೇಪರ್ಗೆ. ಈ ಬಟರ್ ಪೇಪರ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ನಾವು ಹೆಂಚ ಮೇಲೆ ಹಾಕಬೇಕಾದ್ರೆ ಇದನ್ನು ನೀಟಾಗಿ ಬಿಟ್ಕೊಳ್ಳುತ್ತೆ, ಎಲ್ಲೂ ಕ್ರ್ಯಾಕ್ಸ್ ಆಗೋದಿಲ್ಲ, ಓಪನ್ ಆಗೋದಿಲ್ಲ. ನೋಡಿ ಈ ಥರ ನಾವು ಕಣಕ ತೊಗೊಂಡು ಕೈಯಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈಗ ನೋಡಿ ಕಣಕಕ್ಕಿಂತ ಜಾಸ್ತಿ ನಾನು ಇಲ್ಲಿ ಹೂರಣ ತೊಗೊಂಡಿದ್ದೀನಿ. ನೋಡಿ ಮಧ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ದಪ್ಪ ಇಟ್ಕೊಂಡು ಸುತ್ತಲೂ ತೆಳುವಾಗಿ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಕವರ್ ಮಾಡ್ಕೊತಿದ್ದೀನಿ. ನಾನು ಈ ಥರ ಕವರ್ ಮಾಡಿಕೊಂಡು ಆ ಹಿಟ್ಟು ಸ್ವಲ್ಪ ಏನಿದೆ ಅದೇ ರೀತಿ ಅಂತ ಪ್ರೆಸ್ ಮಾಡ್ಕೊಂಬಿಡೋಣ. ಏನಾದ್ರು ಹಿಟ್ಟು ಜಾಸ್ತಿ ಇತ್ತಂದರೆ ಅದನ್ನು ತೆಗೆದುಬಿಡಿ, ಸ್ವಲ್ಪ ಇತ್ತಂದರೆ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿ ಕೈಯಿಂದ ಈ ಥರ ನಾವು ತಟ್ಕೋಬೇಕಾಗುತ್ತೆ, ಯಾಕಂದರೆ ಹೂರಣ ಎಲ್ಲ ನೀಟಾಗಿ ಸಮ ಪ್ರಮಾಣದಲ್ಲಿ ಹರಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಪ್ಲಾಸ್ಟಿಕ್ ಶೀಟ್ ತೊಗೊಂಡು ನೀವು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ತೆಳ್ಳಗೆ ತಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಬೇಕ್ರಿಗಳಲ್ಲಿ ಎಲ್ಲ ಮಾಡ್ತಾರೆ, ಬೇಕ್ರಿಯಲ್ಲಿ ಮದುವೆಗಳಲ್ಲೆಲ್ಲ ಆ ಥರ ತೆಳ್ಳಗೆ ಬರುತ್ತೆ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲಿ ಏನು ಸ್ವಲ್ಪನೂ ಕ್ರ್ಯಾಕ್ಸ್ ಅನ್ನೋದು ಆಗೋದಿಲ್ಲ, ಮತ್ತು ಎಲ್ಲೂ ಬಿಟ್ಕೊಳ್ಳೋದಿಲ್ಲ, ಹೂರಣ ಅನ್ನೋದು ಆಚೆ ಬರೋದಿಲ್ಲ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ಥರ ಬಟರ್ ಪೇಪರ್ ಮೇಲೆ ತಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾಯಿದೆ ಅಂತ, ಯಾಕಂದರೆ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ನಾವು ಉಜ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಕೈಯಿಂದ ತಟ್ಟಿಲ್ಲ. ಈಗ ನೋಡಿ ಹೆಂಚ ಮೇಲೆ ಹಾಕ್ಕೊಂಡು ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಬಟರ್ ಪೇಪರ್ ಮೇಲೆ ನಾವು ಉಜ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಥರ ನೀಟಾಗಿ ಬಂದ್ಬಿಡುತ್ತೆ. ಈಗ ನೋಡಿ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು. ಈಗ ಒಂದು ಸೈಡ್ ಬೆಂದಮೇಲೆ ನಾವು ಇನ್ನೊಂದು ಸೈಡು ತಿರ್ಸಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಒಂದು 2 ಕಡೆ ಈವನ್ನಾಗಿ ಬೇಯಬೇಕು ನೀಟಾಗಿ. 2 ಕಡೆ ನೀಟಾಗಿ ಬೇಯಿಸ್ಕೊಂಡು ನಾವು ಒಂದು ಪ್ಲೇಟಿಗೆ ತಗೊಳ್ಳೋಣ. ತುಂಬಾ ಸ್ಮೂತಾಗಿರುತ್ತೆ. ಸಕ್ಕರೆ ನಾವು ಹಾಕಿರ್ತೀವಲ್ಲ ಬೆಲ್ಲ, ಅದು ಅಷ್ಟೇ ಸಮ ಪ್ರಮಾಣದಲ್ಲಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ. ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ನಾನು ತೊಗೊಂಡಿರುವಂತಹ ಉಂಡೆಗಳನ್ನೆಲ್ಲ ಈ ಥರ ನೀಟಾಗಿ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾನು. ನಾನು ಹೇಳಿರುವಂಥ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.